Welcome to Abhi Gurukula. The previous year question papers, teaching aptitude question paper solved in this session. ಸೊ ಇವತ್ತು ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಟೀಚಿಂಗ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ಗಳು ಏನಿದೆ ಎನ್ ಇ ಟಿ ಮತ್ತು ಕೆ ಎಸ್ ಇತ್ತು ಅದ್ರ ಬಗ್ಗೆ ನಾನು ಡಿಸ್ಕಷನ್ಸ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಕೊಳ್ಳಿ. ಫಸ್ಟ್ ಒನ್, ಇಸ್ ದ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಇನ್ ದ ಪ್ರೆಸೆಂಟ್ ಡೇಸ್. ಆಪ್ಷನ್ ಎ ಸೆಲ್ಫ್ ಸ್ಟಡಿ, ಬ್ಲೆಂಡೆಡ್ ಸ್ಟಡಿ, ಫೇಸ್ ಟು ಫೇಸ್ ಲರ್ನಿಂಗ್, ಇ ಲರ್ನಿಂಗ್. ಓಕೆ, ಸೊ ಸೆಲ್ಫ್ ಸ್ಟಡಿ ನೋಡ್ತಾ ಹೋಗ್ಬೋದು. ಅದೇ ಥರ ನಿಮಗೆ ಈ ಬ್ಲೆಂಡೆಡ್ ಲರ್ನಿಂಗ್, ಫೇಸ್ ಟು ಫೇಸ್ ಲರ್ನಿಂಗ್ ಆ್ಯಂಡ್ ಇ ಲರ್ನಿಂಗ್, ಇದ್ರ ಬಗ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ದ ಪ್ರೆಸೆಂಟ್ ಡೇ. ಅಂದರೆ ಇವತ್ತಿನ ದಿನಗಳಲ್ಲಿ ಯಾವ ಮೆಥಡ್ ತುಂಬ ಎಫೆಕ್ಟಿವ್ ಮೆಥಡ್ ಆಗಿದೆ ಟೀಚಿಂಗ್ನಲ್ಲಿ ಅಂತ ಕೇಳಿದ್ದಾರೆ. ಯಾವ ಮೆಥಡ್ ಭಾಳ ಫೇಮಸ್ ಆಗಿದೆಪ್ಪ ಅಂದರೆ ಸೆಲ್ಫ್ ಲರ್ನಿಂಗ್ನ ನೋಡೋದಾ. ಸೆಲ್ಫ್ ಲರ್ನಿಂಗ್ ಅಂತಂದರೆ ಇದು ನಿಮಗೆ ನೀವೇ ಓದ್ಕೊಳ್ಳೋದು, ಮೀನ್ಸ್ ಇಸ್ ಎ ಡಿಸ್ಟೆನ್ಸ್ ಮೋಡ್ ಆಫ್ ಲರ್ನಿಂಗ್. ಓಕೆ, ಅದನ್ನು ಸೆಲ್ಫ್ ಸ್ಟಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಸೊ ಬ್ಲೆಂಡೆಡ್ ಲರ್ನಿಂಗ್. ಬ್ಲೆಂಡೆಡ್ ಲರ್ನಿಂಗ್ ಅಂದರೆ ಮಿಕ್ಸ್ಚರ್ ಆಫ್ ಲರ್ನಿಂಗ್, ಅಂದರೆ ಮಿಶ್ರಣ, ಎಲ್ಲವನ್ನು ಕೂಡ ಏನು ಮಾಡೋದು, ಮಿಕ್ಸ್ ಮಾಡಿ ಏನು ಮಾಡೋದು, ಎಲ್ಲ ಮೆಥಡಾಲಜಿಗಳನ್ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟು ಫೇಸ್ ಟು ಫೇಸ್ ಮೆಥಡ್. ಸೊ ಫೇಸ್ ಟು ಫೇಸ್ ಮೆಥಡ್ ಅಂತಂದರೆ ಇಲ್ಲಿ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಮುಖಾಮುಖಿಯಾಗಿ ಕಲಿಕೆ ಮಾಡೋದು. ಮುಖಾಮುಖಿಯಾಗಿ ಕಲಿಕೆ ಮಾಡೋದು ಅಂದರೆ ಒಬ್ಬರ ಫೇಸ್ನ ಒಬ್ಬರು ನೋಡಿಕೊಂಡು ಲರ್ನಿಂಗ್ ಮಾಡೋದು. ಇನ್ನೊಂದು ಯಾವುದಪ್ಪ ಅಂದರೆ ಇ ಲರ್ನಿಂಗ್. ಇಟ್ ಈಸ್ ಎನ್ ವಿದ್ಯುನ್ಮಾನಕ ಕಲಿಕೆ ಅಂತ ಹೇಳ್ತೀವಿ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಆರ್ ಎಲೆಕ್ಟ್ರಾನಿಕ್ ಡಿವೈಸ್ ಬೇಸ್ಡ್ ಲರ್ನಿಂಗ್ನ ನಾವು ಮಾಡ್ತೀವಿ. ಬಟ್ ಇದರಲ್ಲೆಲ್ಲದರಲ್ಲೂ ಕೂಡ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಪ್ರೆಸೆಂಟ್ ಡೇ ಯಾವುದಪ್ಪ ಅಂತಂದರೆ ಈ ಬ್ಲೆಂಡೆಡ್ ಲರ್ನಿಂಗ್ ಇದೆಯಲ್ಲ. ಸೊ ಬ್ಲೆಂಡೆಡ್ ಲರ್ನಿಂಗ್ ಇಸ್ ಎ ಮೋಸ್ಟ್ ಎಫೆಕ್ಟಿವ್ ಲರ್ನಿಂಗ್ ಇಸ್ ನವೆಡೇಸ್. ಅಂದರೆ ಮಿಶ್ರಣ ಕಲಿಕೆ ಅಥವಾ ಮಿಶ್ರಿತ ಕಲಿಕೆ ಅಂತ ಹೇಳ್ತೀವಿ. ಇದು ಮೋಸ್ಟ್ ಎಫೆಕ್ಟಿವ್ ಲರ್ನಿಂಗ್ ಆಗಿದೆ. ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಏಮ್ ಆಫ್ ವ್ಯಾಲ್ಯೂ ಎಜುಕೇಷನ್. ಸೊ ವ್ಯಾಲ್ಯೂ ಎಜುಕೇಷನ್ನ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಏಮ್ ಆಫ್ ವ್ಯಾಲ್ಯೂ ಎಜುಕೇಷನ್. ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ, ಥಿಯರಿ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೆ ನಾವು ಏಮ್ಸ್ ಆಫ್ ಎಜುಕೇಷನ್ ಏನಂತ. ಸೊ ನೋಡ್ತಾ ಹೋಗೋದಾ. ಇಲ್ಲಿ ಫಸ್ಟ್ ಒನ್ ಬಂದು ಇನ್ಕ್ಲೂಡೆಡ್ ಮಾರಲ್ ವ್ಯಾಲ್ಯೂಸ್. ಈ ಇನ್ಕ್ಲೂಡೆಡ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಈ ವರ್ಡ್ನ ಅರ್ಥ ಏನಪ್ಪ ಅಂತಂದರೆ ಬೋಧಿಸು ಅಥವಾ ಕಲಿಸು ಅಂತ ಅರ್ಥ. ಸೊ ಇದು ಮಾರಲ್ ವ್ಯಾಲ್ಯೂಸ್ ಆಗಿರ್ಬೋದು, ಇನ್ಕ್ಲೂಡೆಡ್ ಸೋಷಿಯಲ್ ವ್ಯಾಲ್ಯೂಸ್ ಆಗಿರೋದು, ಇನ್ಕ್ಲೂಡೆಡ್ ಪೊಲಿಟಿಕಲ್ ವ್ಯಾಲ್ಯೂಸ್, ಇನ್ಕ್ಲೂಡೆಡ್ ಎಕನಾಮಿಕ್ ವ್ಯಾಲ್ಯೂಸ್ ಆಗಿದೆ. ಸೊ ಇದರಲ್ಲಿ ಮಾರಲ್ ಸೋಷಿಯಲ್ ವ್ಯಾಲ್ಯೂ ಬಗ್ಗೆ ನಾವು ನೋಡ್ತಾ ಹೋಗೋದಾ. ಸೋಷಿಯಲ್ ವ್ಯಾಲ್ಯೂ ಅಂದರೆ ನಿಮಗೆ ಸಮಾಜದ ಬಗ್ಗೆ ನಿಮಗೆ ತಿಳಿಸ್ಕೊಡೋದು. ಪೊಲಿಟಿಕಲ್ ವ್ಯಾಲ್ಯೂ ಇಟ್ಸ್ ಬರೇ ರಾಜಕೀಯವಾಗಿ ನಿಮ್ಮನ್ನು ಅಂತರ್ಗತಗೊಳಿಸುವುದು ಅಂತ ಹೇಳ್ತೀವಿ. ಅಂದರೆ ನಿಮಗೆ ರಾಜಕೀಯದ ಮೌಲ್ಯಗಳನ್ನು ತಿಳಿಸ್ಕೊಡೋದು. ಎಕನಾಮಿ ವ್ಯಾಲ್ಯೂ ಅಂದರೆ ಆರ್ಥಿಕ ಮೌಲ್ಯತೆಯನ್ನು ತಿಳಿಸ್ಕೊಡೋದು. ಸೋಷಿಯಲ್ ವ್ಯಾಲ್ಯೂ ಅಂದರೆ ಸಮಾಜದ ಕಳಕಳಿ ಅಥವಾ ಸಮಾಜದ ಬಗ್ಗೆ ತಿಳಿಸ್ಕೊಡೋದು. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಎಜುಕೇಷನ್ನ ಮೇನ್ ಏನಪ್ಪ ಅಂತಂದರೆ ಮಾರಲ್ ಅಂದರೆ ನೈತಿಕ ಮೌಲ್ಯಗಳನ್ನು ತಿಳಿಸ್ಕೊಡೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಗೋದ್ರೆ ಯಾವುದು, ಎಜುಕೇಷನ್ನ ಕರೆಕ್ಟಾದಂಥ ಉತ್ತರ. ಎಜುಕೇಷನ್ನ ಏಮ್ಸ್ ಏನಪ್ಪ ಅಂತಂದರೆ ಮಾರಲ್ ವ್ಯಾಲ್ಯೂಸ್ನ ತಿಳಿಸ್ಕೊಡೋದು. ಲೆಕ್ಚರ್ ಮೆಥಡ್ ಈಸ್ ಎ ಲೀಸ್ಟ್ ಎಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ದ ಫಾಲೋಯಿಂಗ್. ಸೊ ಲೆಕ್ಚರ್ ಮೆಥಡ್ನ ಲೀಸ್ಟ್ ಅಂದರೆ ಕನಿಷ್ಠ, ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ ಕಲಿಕೆಯಲ್ಲಿ ಯಾವುದು ಅಂತ. ಆ್ಯಟಿಟ್ಯೂಡ್ಸ್, ರಿಲೇಷನ್ಶಿಪ್, ಸ್ಕಿಲ್. ಈ ಆ್ಯಪ್ಟಿಟ್ಯೂಡ್ಸ್ ಅಂತಂದರೆ ಮನೋಧೋರಣೆ ಅಂತ ಹೇಳ್ತೀವಿ. ಅದೇ ಥರ ನಿಮಗೆ ಈ ಆ್ಯಟಿಟ್ಯೂಡ್ಸ್ ಅಂತ ಬಂದರೆ ಮನೋಭಾವನೆ ಅಂತ ಹೇಳ್ತೀವಿ. ರಿಲೇಷನ್ಶಿಪ್ ಅಂದರೆ ಸಂಬಂಧದ ಬಗ್ಗೆ, ಸ್ಕಿಲ್ ಅಂದರೆ ಕೌಶಲ್ಯ. ಸೊ ನಮಗೆ ಇದಕ್ಕೆ ಸರಿಯಾದ ಆನ್ಸರ್ ಏನು ಅಂತಂದರೆ ನೋಡಿ, ಇದು ಬಂದು ಮನೋಧೋರಣೆ ಬಂದು ಆಪ್ಟಿಟ್ಯೂಡ್, ಇಟ್ಸ್ ಎ ಪರ್ಸ್ನಲ್ ಆ್ಯಟಿಟ್ಯೂಡ್ ಆ್ಯಂಡ್ ಆಪ್ಟಿಟ್ಯೂಡ್ ಬಂದು ಮನುಷ್ಯನಲ್ಲಿರ್ತಕ್ಕಂಥ ತನ್ನ ವೈಯಕ್ತಿಕವಾದಂಥ ಕಲಿಕಾ ಗುಣಗಳನ್ನು ತೋರಿಸ್ಕೊಳ್ಳುತ್ತೆ. ಬಟ್ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಇಲ್ಲಿ ನೋಡ್ತಾ ಹೋಗ್ಬೋದು, ಇದು ಸಂಬಂಧಗಳ ಬಗ್ಗೆ ವಿಶ್ಲೇಷಣೆ ಕೊಡುತ್ತೆ. ಬಟ್ ಆದರೆ ನಿಜವಾದ ಲರ್ನಿಂಗ್ನ ಲೀಸ್ಟ್ ಎಫೆಕ್ಟಿವ್ನೆಸ್ ಯಾವುದಪ್ಪ ಅಂತಂದರೆ ಸ್ಕಿಲ್, ನಿಮ್ಮ ನಾಲೆಡ್ಜ್, ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸೋದು. ಓಕೆ, ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ಸ್ ಯೂಸ್ಡ್ ಬೈ ಎ
ಯೂಸ್ಡ್ ಬೈ ಎ ಟೀಚರ್ ಟು ಟೀಚ್ ಇನ್ಕ್ಲೂಡ್ಸ್ ಅಂದರೆ ಒಬ್ಬ ಶಿಕ್ಷಕ ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸುತ್ತಾನೆ ಅಂತ. ಒಬ್ಬ ಶಿಕ್ಷಕ ಬೋಧನೆಯನ್ನು ಮಾಡಲು ಯಾವ ಯಾವ ತಂತ್ರಗಳನ್ನು ಬಳಸುತ್ತಾನೆ ಅಂತ ಇದರ ಅರ್ಥ. ಸೊ ನೋಡಿ, ಏನೇನು ಬೋಧನೆಯನ್ನು ಅಳವಡಿಸ್ತಾನೆ ಅಂದರೆ, ಒಂದು ಲೆಕ್ಚರ್ ಆಗಿರ್ಬೋದು, ಇಂಟರಾಕ್ಟಿವ್ ಲೆಕ್ಚರ್ ಆಗಿರ್ಬೋದು, ಗ್ರೂಪ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ, ಸೆಲ್ಫ್ ಸ್ಟಡಿ. ಇಷ್ಟರಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂತಂದರೆ ನೋಡೋದು ಫಸ್ಟು ಲೆಕ್ಚರ್ ಇಸ್ ರೈಟ್. ಒಬ್ಬ ಶಿಕ್ಷಕ ತನ್ನ ಬೋಧನಾ ತಂತ್ರದಲ್ಲಿ ಉಪನ್ಯಾಸವನ್ನು ಮಾಡ್ತಾನೆ, ಹೌದು, ಅದು ಬೇಕು ನಮಗೆ. ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದರೆ ಇಂಟರಾಕ್ಟಿವ್ ಲೆಕ್ಚರಿಂಗ್ ಅಂದರೆ ಪರಸ್ಪರವಾಗಿ ವಿನಿಮಯ ಮಾಡಿಕೊಳ್ಳೋದು ಅಂತ. ಸೊ ಇದು ಕೂಡ ಒಂದು ಅವಶ್ಯಕತೆಯಾಗಿದೆ. ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ ಗ್ರೂಪ್ ವರ್ಕ್ ಅಂದರೆ ಟೀಮ್ ವರ್ಕ್ನಾಗೆ ಅಥವಾ ಒಂದು ತಂಡವಾಗಿ ಅದನ್ನು ವರ್ಕ್ನ ಸ್ಟಡಿ ಮಾಡೋದು. ಸೆಲ್ಫ್ ಸ್ಟಡಿ ಇದರಲ್ಲಿ ಬರೋದಿಲ್ಲ, ಏನಕ್ಕೆ ಅಂದರೆ ಇದು ಇಂಡಿಪೆಂಡೆಂಟ್ ಲರ್ನಿಂಗ್ ಆಗಿದೆ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಎ 1, 2 ಆ್ಯಂಡ್ 3 1, 2 ಆ್ಯಂಡ್ 3 ಇರೋದು ಯಾವುದ್ರಲ್ಲಪ್ಪ ಅಂದರೆ ಆಪ್ಷನ್ ಬಿನಲ್ಲಿ. ಎ 1, 2, 3 ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೀಚಿಂಗ್ ಮೆಥಡ್. ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಯಾವ ಒಂದು ವಿಧಾನ ಉಪನ್ಯಾಸದ ವಿಧಾನವಾಗಿಲ್ಲ, ಅಂದರೆ ಟೀಚಿಂಗ್ನ ಒಂದು ಮೆಥಡಾಲಜಿ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ ನೀವು ನೋಡ್ತಾ ಹೋಗೋದಾದರೆ ಫಸ್ಟ್ ಒನ್ ಬಂದು ಬುಜ್ ಗ್ರೂಪ್ ಅಂತ ಹೇಳ್ತೀವಿ. ಈ ಬುಜ್ ಗ್ರೂಪ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಪಿಸುಗುಡೋದು ಅಂತ ಅರ್ಥ. ಅದೇ ಥರ ಬ್ರೈನ್ ಸ್ಟೋರ್ಮಿಂಗ್ ಅಂತಂದರೆ ಬುದ್ಧಿ ಬಗ್ಗೆ ಸ್ಟೋರ್ ಮಾಡೋದು, ಅಂದರೆ ಮೆದುಳಿನ ಮೆಥಡಾಲಜಿ ಅಂತ ಹೇಳ್ತೀವಿ ನಾವು ಅದನ್ನು. ನೆಕ್ಸ್ಟ್ ಗಾಸಿಪ್ ಅಂದರೆ ನಿಮ್ಗೆ ಗೊತ್ತಿದೆ, ಅನವಶ್ಯಕವಾದಂತಹ ವಿಷಯಗಳ ಬಗ್ಗೆ ಚರ್ಚಿಸೋದು, ರೋಲ್ ಪ್ಲೇ. ಸೊ ಇಷ್ಟರಲ್ಲಿ ಯಾವುದು ಟೀಚಿಂಗ್ನ ಮೆಥಡ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟರಲ್ಲಿ ಯಾವುದು ಟೀಚಿಂಗ್ನ ಮೆಥಡ್ ಅಲ್ಲ. ಇಲ್ಲಿ ಕರೆಕ್ಟಾದಂಥ ಆನ್ಸರ್ ಯಾವುದಪ್ಪ ಅಂತಂದರೆ ನಿಮಗೆ ಅರ್ಥ ಆಗಿದೆ, ಗಾಸಿಪ್. ಸೊ ಯಾವುದು ದ ರೈಟ್ ಆನ್ಸರ್ ಇಸ್ ಗಾಸಿಪ್. ಓಕೆ. ಎ ಡೈನಮಿಕ್ ಅಪ್ರೋಚ್ ಟು ಲರ್ನಿಂಗ್ ಇಂಪ್ಲಾಯ್ಸ್. ಕ್ವಶನ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಎ ಡೈನಮಿಕ್ ಅಪ್ರೋಚ್ ಟು ಲರ್ನಿಂಗ್ ಇಂಪ್ಲಾಯ್ಸ್. ಸೊ ಇಂಪ್ಲಾಯ್ಸ್ ಅಂದರೆ ಏನು, ಸೂಚಿಸುತ್ತದೆ. ಲರ್ನಿಂಗ್ನಲ್ಲಿ ಏನು ಸೂಚಿಸುತ್ತದೆ ಅಂತ, ಲರ್ನಿಂಗ್ನಲ್ಲಿ ನಿಮಗೆ ಏನನ್ನು ಸೂಚಿಸುತ್ತದೆ. ಡೈನಮಿಕ್ ಅಪ್ರೋಚು ಲರ್ನಿಂಗ್ನಲ್ಲಿ ಏನನ್ನು ಸೂಚಿಸುತ್ತದೆ. ಮೊದಲನೇ ಆಪ್ಷನ್ ಬಂದು ಟೀಚರ್ ಶುಡ್ ಬಿ ಡೈನಮಿಕ್ ಆ್ಯಂಡ್ ಎನರ್ಜೆಟಿಕ್. ಒಬ್ಬ ಶಿಕ್ಷಕ ಡೈನಮಿಕ್ ಆಗಿರಬೇಕು ಮತ್ತು ಎನರ್ಜೆಟಿಕ್ ಆಗಿರಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಒನ್ ಏನು ಹೇಳುತ್ತೆ, ದ ಸ್ಟೂಡೆಂಟ್ಸ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ಆಕ್ಟಿವ್ಲಿ. ಸೊ ಒಬ್ಬ ಸ್ಟೂಡೆಂಟು ತನ್ನ ಕ್ಲಾಸ್ನಲ್ಲಿ ಲರ್ನಿಂಗ್ನಲ್ಲಿ ಏನಾಗಿರಬೇಕು ಅಂದರೆ ಥರೋ ಆಕ್ಟಿವ್ ಆಗಿರಬೇಕು ಅಂತ ಹೇಳುತ್ತೆ. ಅಂದರೆ ತುಂಬ ಆಕ್ಟಿವಿಟಿ ಆಗಿರಬೇಕು ಒಬ್ಬ ವಿದ್ಯಾರ್ಥಿ. ದ ಟಾಪಿಕ್ ಶುಡ್ ಬಿ ಕಂಟಿನ್ಯೂಸ್, ಕಾನ್ಸ್ಟೆಂಟ್ಲಿ ಚೇಂಜ್ಡ್ ಫಾರ್ ನೊವೆಲಿಟಿ. ಸೊ ನೊವೆಲಿಟಿ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ನವೀನ ಅಂತ ಹೇಳ್ತಾ ಇದ್ದೀವಿ. ಕಾನ್ಸ್ಟೆಂಟ್ಲಿ ಅಂದರೆ ನಿರಂತರವಾಗಿ, ನೊವೆಲಿಟಿ ಅಂತಂದರೆ ನವೀನ. ದ ಟಾಪಿಕ್ ಶುಡ್ ಬಿ ಕಾನ್ಸ್ಟೆಂಟ್ಲಿ ಚೇಂಜಸ್ ಫಾರ್ ದ ನೊವೆಲಿಟಿ. ದ ಲಾಸ್ಟ್ ಒನ್ ಇಸ್ ಟೀಚಿಂಗ್ ಶುಡ್ ಬಿ ಎಫೆಕ್ಟಿವ್. ಟೀಚಿಂಗ್ ಶುಡ್ ಬಿ ಎಫೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ದ ಡೈನಮಿಕ್ ಅಪ್ರೋಚಸ್ ಆಫ್ ಲರ್ನಿಂಗ್ ಇಸ್ ಇಂಪ್ಲಾಯ್ಸ್. ಒಂದು ಇದಕ್ಕೆ ರೈಟ್ ಆದಂಥ ಆನ್ಸರ್ ಏನು, ಡೈನಮಿಕ್ ಆ್ಯಂಡ್ ಎನರ್ಜೆಟಿಕ್ ಆದ ಅವಶ್ಯಕತೆ ಇರೋದಿಲ್ಲ, ಅದು ಇಟ್ಸ್ ಕಾಮನ್ ಆಗಿರುತ್ತೆ. ಸೊ ಇಲ್ಲಿ ಮೇನ್ ನಿಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ದ ಸ್ಟೂಡೆಂಟ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥರೋ ಆಕ್ಟಿವ್ಲಿ. ಅಂದರೆ ಡೈನಮಿಕ್ ಅಪ್ರೋಚ್ನ ಲರ್ನಿಂಗ್ ಇಂಪ್ಲಿಮೆಂಟ್ಸ್ ಏನು ಹೇಳುತ್ತೆ ಅಂತ ಏನನ್ನು ಸೂಚಿಸುತ್ತದೆ ಅಂದರೆ ಆಪ್ಷನ್ ಬಿ, ದ ಸ್ಟೂಡೆಂಟ್ ಬಿ ರಿಕ್ವೈರ್ಡ್ ಟು ಲರ್ನ್ ಥರೋ ಆಕ್ಟಿವ್ಲಿ. ನೆಕ್ಸ್ಟ್ ಕ್ವಶನ್ ಈಸ್, ಎ ಸ್ಟೂಡೆಂಟ್ ಹೌ ಸೀಕ್ಸ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಫಾರ್ ವಾಟ್ ಇಸ್ ಆರ್ he or she learn can be classified as. ಅಂದರೆ ಒಂದು ಸ್ಟೂಡೆಂಟು ತರಗತಿಯಲ್ಲಿ ಮೀನಿಂಗ್ ಮತ್ತು ರೀಸನಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದಾಗ ಅವ್ರು ಕೇಳಿದಾಗ ಅದನ್ನು ನೀವೇನಂತ ಯಾವ ಥರ ಲರ್ನಿಂಗ್ ಅಂತ ಹೇಳ್ತೀರಾ ಅಂತ. ಸೊ ಮೊದಲನೇದು ಬಂದು ಇನೋವೇಟಿವ್ ಲರ್ನಿಂಗ್ ಅಂದರೆ ನವೀನ ಲರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಕಾಮನ್ ಸೆನ್ಸ್ ಲರ್ನಿಂಗ್. ನೆಕ್ಸ್ಟ್ ಆಪ್ಷನ್ ಇಸ್ ಕಾಮನ್ ಸೆನ್ಸ್ ಲರ್ನಿಂಗ್. ನೆಕ್ಸ್ಟ್ ಒನ್ ಇಸ್ ಡೈನಮಿಕ್ ಲರ್ನಿಂಗ್. ಕಾಮನ್ ಸೆನ್ಸ್ ಲರ್ನಿಂಗ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಅಂದರೆ ಸಾಮಾನ್ಯ ಜ್ಞಾನ ಅಂತ ಹೇಳ್ತಾ ಇದ್ದೀವಿ.
ಇನ್ನೊಂದು ಯಾವುದು ಡೈನಮಿಕ್ ಲರ್ನಿಂಗ್ ಅಂದರೆ ನಿಮ್ಗೆ ಗೊತ್ತಿದೆ, ಇಟ್ಸ್ ಎನ್ ಇನೋವೇಟಿವ್ಸ್ ಆ್ಯಂಡ್ ಅನಾಲಿಟಿಕಲ್ ಲರ್ನಿಂಗ್. ಅನಾಲಿಟಿಕಲ್ ಲರ್ನಿಂಗ್ ಅಂದರೆ ವಿಶ್ಲೇಷಣಾತ್ಮಕ ಅಂತ ಹೇಳ್ತೀವಿ. ಹಾಗಾದರೆ ಇದಕ್ಕೆ ಕರೆಕ್ಟಾದಂಥ ಉತ್ತರ ಯಾವುದು? ಇನೋವೇಟಿವ್ ಲರ್ನಿಂಗ್ಸ್ ಅಂದರೆ ನ್ಯೂ ಪ್ರಾಕ್ಟೀಸಸ್ ಮಾಡ್ಕೊಳ್ಳೋದು, ನ್ಯೂ ಟೆಕ್ನಾಲಜೀಸ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ಕಾಮನ್ ಸೆನ್ಸ್ ಅಂದರೆ ಅವನ ಸಾಮಾನ್ಯ ಜ್ಞಾನ ಆಗಿರುತ್ತೆ. ಡೈನಮಿಕ್ ಅಂದರೆ ವಿಭಿನ್ನತೆ ಆಗಿರುತ್ತೆ. ಅನಾಲಿಟಿಕಲ್ ಲರ್ನಿಂಗ್ ಅಂದರೆ ವಿಶ್ಲೇಷಣಾತ್ಮಕ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ ವಿಷಯದಲ್ಲಿ ನಮ್ಗೆ ಇರಬೇಕಾದಂತಹ ಲರ್ನಿಂಗ್ ಪ್ರೋಸೆಸ್ ಯಾವುದಪ್ಪ ಅಂತಂದರೆ ನಾವು ಇದನ್ನು ಕ್ಲಾಸಿಫಿಕೇಷನ್ ಆಫ್ ಲರ್ನಿಂಗ್ನಲ್ಲಿ ನಾವು ನೋಡೋದು ಯಾವುದೋ ರೈಟ್ ಆನ್ಸರ್ ಇಸ್ ಅನಾಲಿಟಿಕಲ್ ಲರ್ನಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಕ್ಟೀಸಸ್ ಬಿಲಾಂಗ್ಸ್ ಟು ದ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು. ಡಯಾಗ್ನೋಸ್ಟಿಕ್ ಅಂದರೆ ಒಬ್ಬ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ ಡಾಕ್ಟರ್ ಮತ್ತು ಪೇಷಂಟ್ಸು. ಈ ಪೇಷಂಟ್ಸ್ಗಳಿಗೆ ಏನೇನು ಪ್ರಾಬ್ಲಮ್ ಬಂದಿದೆ ಅನ್ನೋದು ಗೊತ್ತಿರೋದಿಲ್ಲ ಡಾಕ್ಟರ್ಗಳಿಗೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಡಯಾಗ್ನೋಸ್ ಮಾಡ್ತಾರೆ. ಓಕೆನಾ? ಸೊ ನೋಡಿ ಆಪ್ಷನ್ ನೋಡ್ತಾ ಹೋಗೋದು. ಫಸ್ಟ್ ಅದನ್ನು ಹೇಳ್ಬಿಡ್ತೀನಿ, ಆಮೇಲೆ ಡಿಸ್ಕಸ್ ಮಾಡೋದು. ಫಸ್ಟ್ ಒನ್, the teacher continues evaluating in the beginning of the teaching learning process. First option. The teacher conduct the evaluation at the end of the teaching learning process. Next one, an end semester examination and internal assessment test. Diagnostic valuation ಅಂದರೆ ನಿಮ್ಗೆ ಗೊತ್ತಾಗಬೇಕು. ಈ ಡಯಾಗ್ನೋಸ್ಟಿಕ್ ವ್ಯಾಲ್ಯೂಯೇಷನ್ ಅಂತಂದರೆ ಎ ಟೀಚರ್ ಕಂಡಕ್ಟ್ ದ ಇವ್ಯಾಲ್ಯೂಯೇಷನ್ ಇನ್ ದ ಬಿಗಿನಿಂಗ್ ಸ್ಟೇಜ್. ಅದಕ್ಕೆ ಹೇಳ್ತಾ ಇದ್ದೀನಿ ಡಾಕ್ಟರ್ ಆ್ಯಂಡ್ ಪೇಷಂಟ್. ಈ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಡಾಕ್ಟರ್ಗೆ ನಿಮ್ಗೆ ಏನು ಕಾಯಿಲೆ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಅವಾಗ ಡಾಕ್ಟರ್ ಏನು ಮಾಡ್ತಾರೆ, ಫಸ್ಟ್ ಡಯಾಗ್ನೋಸ್ಟಿಕ್ ಮಾಡಿಸ್ಕೊಬನ್ನಿ ಅಂತ ಹೇಳ್ತಾರೆ. ಅಂದರೆ ಡಯಾಗ್ನೋಸ್ಟಿಕ್ ಅಂತಂದರೆ ಬಿಗಿನಿಂಗ್ ಇನ್ವೆಸ್ಟಿಗೇಷನ್ ಅಂತಂದರೆ. ಅಂದರೆ ಇದಕ್ಕೆ ಕರೆಕ್ಟಾದಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಈಸ್ a pragmatic educational philosophy could believe that. Pragmatic education philosophy could believe that. First one, all learning is entirely depending on the teacher. Second one, learning is the sole responsibility of the students. All learning is depending on the context of place, time, circumstances. D, learning is an interactive process between the teacher and the students. ನೋಡಿ ಫಸ್ಟ್ ಒನ್, ಪ್ರಾಗ್ಮ್ಯಾಟಿಕ್ ಎಜುಕೇಷನ್ ಅಂದರೆ ಗೊತ್ತಿರಬೇಕು. ಪ್ರಾಗ್ಮ್ಯಾಟಿಕ್ ಅಂತಂದರೆ ಪ್ರಾಕ್ಟಿಕಲ್, ಪ್ರಾಯೋಗಿಕ ಅಂತ ಅರ್ಥ. ಸೊ ಪ್ರಾಕ್ಟಿಕಲ್ನ ಲರ್ನಿಂಗ್ನ ನಾವು ಎಲ್ಲ ಲರ್ನ್ ಮಾಡ್ತೀವಪ್ಪ ಅಂತಂದರೆ ನೋಡಿ, ಆಲ್ ಲರ್ನಿಂಗ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ದ ಟೀಚರ್. ಸೊ ನೋಡಿ, ಪ್ರಾಕ್ಟಿಕಲ್ ಸ್ಟಡೀಸ್ ಏನಾಗಿರುತ್ತೆಪ್ಪ ಅಂದರೆ ಇಟ್ಸ್ ಎ ಲ್ಯಾಬ್ರೇಟರಿ ಸ್ಟಡಿ ಆಗಿರುತ್ತೆ. ಸ್ಟೂಡೆಂಟ್ಸ್ ಪ್ಲಸ್ ಟೀಚರ್ ಬರ್ತಾರೆ, ಇಲ್ಲಿ ಬರೋದಿಲ್ಲ ಮೊದಲನೇ ಆಪ್ಷನ್ನು. ಹಾಗಾಗಿ ಮೊದಲನೇ ಆಪ್ಷನ್ಸ್ ರೈಟ್ ಆನ್ಸರ್ ಅಲ್ಲ. ಲರ್ನಿಂಗ್ ಇಸ್ ಎ ಸೋಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಟೂಡೆಂಟ್. ನೋಡಿ ನಾನು ಹೇಳಿದ್ದೀನಿ, ಲ್ಯಾಬ್ರೇಟರಿ ಲರ್ನಿಂಗು ಸೋಲ್ಡ್ ಇಂಡಿಪೆಂಡೆಂಟಾಗಿ ಲರ್ನ್ ಮಾಡೋದಕ್ಕಾಗೋದಿಲ್ಲ. ಆಲ್ ಲರ್ನಿಂಗ್ ಇಸ್ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್ ಆಫ್ ದ ಪ್ಲೇಸ್, ಟೈಮ್, ಸರ್ಕಮ್ಟೆನ್ಸಸ್. ಓಕೆ, ಆಲ್ ಲರ್ನಿಂಗ್ ಇಸ್ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್ ಆಫ್ ಪ್ಲೇಸ್, ಟೈಮ್ ಆ್ಯಂಡ್ ಸರ್ಕಮ್ಟೆನ್ಸಸ್. ಅಂದರೆ ಈ ಲರ್ನಿಂಗ್ನಲ್ಲಿ ಏನಾಗಿದೆ, ಒಂದು ಕಾಂಟೆಕ್ಸ್ಟ್, ಒಂದು ವಿಷಯನ ಇಟ್ಕೊಂಡು ಒಂದು ಸ್ಥಳದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಒಂದು ಸ್ಟಡಿ ಮಾಡ್ತೀವಲ್ಲ, ದಟ್ ಸ್ಟಡಿನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಇದು ಬರುತ್ತಾ ಬರೋಲ್ಲ ನೋಡೋದಾ? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಆಪ್ಷನ್ ಇದೆ, ಲರ್ನಿಂಗ್ ಇಸ್ ಎ ಇಂಟರಾಕ್ಟಿವ್ ಪ್ರೋಸೆಸ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಟೀಚಿಂಗ್ ಅನ್ನೋದು ಸ್ಟೂಡೆಂಟ್ ಮತ್ತು ವಿದ್ಯಾರ್ಥಿಗಳ ನಡುವೆ ಬರ್ತದೆ, ಬಟ್ ಆದರೆ ಪ್ರಾಗ್ಮ್ಯಾಟಿಕ್ ಎಜುಕೇಷನಲ್ಲಿ ಅದು ಬರೋದಿಲ್ಲ. ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ ನಿಮಗೆ ದ ಲರ್ನಿಂಗ್ ಇಸ್ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್, ಪ್ಲೇಸ್, ಟೈಮ್ ಆ್ಯಂಡ್ ಸರ್ಕಮ್ಟೆನ್ಸಸ್. ಏನಕ್ಕಪ್ಪ ಅಂತಂದರೆ ಇಟ್ ಈಸ್ ಪ್ರಾಗ್ಮ್ಯಾಟಿಕ್ ಎಜುಕೇಷನ್ ಇಟ್ಸ್ ಎ ಲ್ಯಾಬ್ರೇಟರಿ ಎಕ್ಸ್ಪೆರಿಮೆಂಟ್ ಆಗಿದೆ, ಪ್ರಾಯೋಗಿಕ ಸ್ಟಡಿ ಆಗಿದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆದಂಥ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಇಂಟರ್ವೇಲಿಂಗ್ ವೇರಿಯೇಬಲ್ಸ್. ಸೊ ಇಂಟರ್ವೇಲಿಂಗ್ ವೇರಿಯೇಬಲ್ಸ್ ಮೀನ್ಸ್ ಇಸ್ ಎ ಮಿಡಲ್ ಅಂತ ಹೇಳ್ತೀವಿ, ಮಧ್ಯದ. ಆ್ಯಂಡ್ ಫಸ್ಟ್ ಒನ್ ಆಪ್ಷನ್ ಇಸ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್, ಟೀಚರ್, ಸ್ಟೂಡೆಂಟ್, ಅಡ್ಮಿನಿಸ್ಟ್ರೇಟರ್. ಸೊ ಮಿಡಲ್ ಆಫ್ ದ ಲರ್ನಿಂಗ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮಿಡಲ್ ಆಫ್ ದ ಲರ್ನಿಂಗ್ನಲ್ಲಿ ನಾವು ಎಲ್ಲಿ ನೋಡೋದಕ್ಕೆ ಸಾಧ್ಯನಪ್ಪ ಅಂತಂದರೆ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್, ಟೀಚರ್, ಸ್ಟೂಡೆಂಟ್. ನೋಡಿ,
ಇದರಲ್ಲಿ ಟೀಚರ್ ಅಂತಂದರೆ ಬಿಗಿನಿಂಗ್ನಲ್ಲಿ ಬಂದುಬಿಡ್ತಾರೆ, ಸ್ಟೂಡೆಂಟ್ ಅಂತಂದ್ರೂ ಕೂಡ ಬಿಗಿನಿಂಗ್ ಬರುತ್ತೆ. ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸಂಬಂಧಪಡೋದಿಲ್ಲ. ಇನ್ಸ್ಟ್ರಕ್ಷನಲ್ ಅಂದರೆ ನಿಮಗೆ ಮಧ್ಯ ಅಂದರೆ ಆಫ್ಟರ್ ದ ಕ್ಲಾಸಸ್ ಅಂದರೆ ಸ್ವಲ್ಪ ದಿನ ನಿಮಗೆ ಕ್ಲಾಸ್ ಆದಮೇಲೆ ನಿಮಗೆ ಸೆಮಿನಾರ್ ಮಾಡಿ ಅಂತ ಹೇಳ್ಬೋದಾಗಿರ್ಬೋದು, ಅಥವಾ ಅಸೈನ್ಮೆಂಟ್ ಕೊಡಿ ಮಾಡಿ ಅಂತ ಹೇಳೋದಾಗಿರ್ಬೋದು. ಸೊ ಇಂಥ ಸ್ಟಡಿಗಳನ್ನ ನಾವೇನು ಮಾಡ್ತಾಯಿದ್ದೀವಿ, ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅಂತ ಹೇಳ್ತಾಯಿದ್ದೀವಿ. ಸೊ ಹಾಗಾಗಿ ಇದು ಮಿಡಲ್ ಆಫ್ ದ ಸ್ಟಡಿ ಆಗಿರುತ್ತೆ. ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಅಪ್ಲೈ ಟು ಮೈಕ್ರೋ ಟೀಚಿಂಗ್. ಮೈಕ್ರೋ ಟೀಚಿಂಗ್ನ ವಿಷಯಕ್ಕೆ ಯಾವುದಿದು ಸಂಬಂಧಪಟ್ಟಿದ್ದಲ್ಲ. ಅಂದರೆ ಮೈಕ್ರೋ ಟೀಚಿಂಗ್ ಅಂದರೆ ನಿಮ್ಗೆ ಗೊತ್ತಿರಬೇಕು. ಸೊ ನಮ್ಮ ಮ್ಯಾಕ್ರೋ ಟೀಚಿಂಗ್ ಆ್ಯಂಡ್ ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ. ಮೈಕ್ರೋ ಟೀಚಿಂಗ್ ಅಂತ ಬಂದಾಗ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಶಾರ್ಟ್ ನೋಟ್ಸ್ ಮಾಡೋದು, ಶಾರ್ಟ್ ಸ್ಟಡಿ ಮಾಡೋದು, ನೀವು ಎಕ್ಸಾಮ್ ಟೈಮ್ಗಳಲ್ಲಿ ನಿಮ್ಗೆ ಬೇಕಾದಂಥ ಮೆಟೀರಿಯಲ್ಸ್ಗಳನ್ನ ನೀವೇನು ಮಾಡೋದು, ಶಾರ್ಟ್ ಕೀಸ್ ಮಾಡ್ಕೊಳ್ಳೋದು. ಸೊ ಈ ಥರದ್ದೆಲ್ಲ ನಾವು ಮೈಕ್ರೋ ಮೆಥಡಾಲಜಿ ಅಂತ ಹೇಳ್ತೀವಿ. ಈ ಮೈಕ್ರೋ ಮೆಥಡಾಲಜಿಗೆ ಯಾವುದು ಸಂಬಂಧಪಟ್ಟಿದ್ದಲ್ಲ ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಬಂದು ಫೋಕಸ್ ಆನ್ ಡೆವಲಪಿಂಗ್ ದ ಟೀಚಿಂಗ್ ಸ್ಕಿಲ್ಸ್, ಫೀಡ್ಬ್ಯಾಕ್ ಫಾರ್ ದ ಟ್ರೈನೀಸ್ ಪರ್ಫಾರ್ಮೆನ್ಸ್, ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಲಾಸ್ಟ್ ಒನ್ ಇಸ್ ವೆರಿ ವೈಲ್ಡ್ ಆ್ಯಂಡ್ ಲಾರ್ಜ್ ಟಾಪಿಕ್. ನೋಡಿ, ಫೋಕಸ್ ಆನ್ ಡೆವಲಪಿಂಗ್ ದ ಟೀಚಿಂಗ್ ಸ್ಕಿಲ್ಸ್. ಫೋಕಸ್ ಆನ್ ಟೀಚಿಂಗ್ ಸ್ಕಿಲ್ಸ್ ಇಲ್ಲಿ ನಮ್ಮ ಮೈಕ್ರೋ ಟೀಚಿಂಗ್ನಲ್ಲಿ ಬರೋದಿಲ್ಲ, ಯಾಕಂದರೆ ಲಾರ್ಜ್ ಸ್ಕೇಲ್ ಆಗುತ್ತೆ. ಫೀಡ್ಬ್ಯಾಕ್ ಆಫ್ ಟ್ರೈನೀಸ್ ಆಫ್ ಪರ್ಫಾರ್ಮೆನ್ಸ್ ಇದು ಕೂಡ ನಮಗೆ ಈ ಟೀಚಿಂಗ್ನಲ್ಲಿ ತಗೊಳ್ಳೋದಿಲ್ಲ. ಏನಕ್ಕಪ್ಪ ಅಂದರೆ ಇದು ಫೈನಲ್ ಫೀಡ್ಬ್ಯಾಕ್ಸ್ ಆಗಿರುತ್ತೆ, ಇದಕ್ಕೆ ಅವಶ್ಯಕತೆ ಇಲ್ಲ. ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಇದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಮೈಕ್ರೋ ಟೀಚಿಂಗ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ತೊಗೊಂಡು ಪಾಠ ಮಾಡ್ತಾರಾ ಅಂತ ಅಲ್ಲ. ಸೊ ಮೈಕ್ರೋ ಟೀಚಿಂಗ್ ಅಂತಂದರೆ ಅದು ಶಾರ್ಟ್ ನೋಟ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ವೈಲ್ಡ್ ಆ್ಯಂಡ್ ಲಾರ್ಜ್ ಟಾಪಿಕ್ ಅಂತ ಹೇಳ್ತಾ ಇದ್ದಾರೆ. ವೈಲ್ಡ್ ಆ್ಯಂಡ್ ಲಾರ್ಜ್ ಟಾಪಿಕ್ ಇಟ್ಸ್ ಎ ವೆರಿ ಬಿಗ್ ಕಾನ್ಸೆಪ್ಟ್ಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ವೈಲ್ಡ್ ಆ್ಯಂಡ್ ಲಾರ್ಜ್ ಟಾಪಿಕ್ಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಮೈಕ್ರೋ. ಸೊ ಇಷ್ಟು ಕೂಡ ನಾನು ಇವತ್ತು ನಿಮಗೆ ಫಸ್ಟ್ ಪೇಪರ್ನಲ್ಲಿ ಕೇಳ್ತಕ್ಕಂಥ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ರಿಮೈನಿಂಗ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋದ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.